ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ಬ್ಲಾಗ್. ಇವತ್ತು ನನ್ನ ವಿಡಿಯೋದಲ್ಲಿ 150 ರುಪೀಸಲ್ಲಿ ಎಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುವಂತಹ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ಮೇಕಪ್ಪನ್ನು ಮಾಡಿದ್ದೀನಿ. ಸೊ ಈ ಲುಕ್ಕನ್ನು ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ. ಈಗ ನಾನು ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಾಯಿಶ್ಚರೈಸರ್. ನಾನಿಲ್ಲಿ ಲ್ಯಾಕ್ಮಿ ಪೀಚ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಹಾಗೆ ಪಾಂಡ್ಸ್ದು ಚೆನ್ನಾಗಿದೆ, ಬಟ್ ನಾನೀಗ ಲ್ಯಾಕ್ಮಿ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಆಯಿಲ್ ಬೇಸ್ಗಿಂತ ವಾಟರ್ ಬೇಸ್ ಮಾಯಿಶ್ಚರೈಸರ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಮೇಕಪ್ಗೆ ಚೆನ್ನಾಗಿರುತ್ತೆ. ಡ್ರೈ ಸ್ಕಿನ್ ಆದ್ರೂ ಅಷ್ಟೇ, ಯಾವುದೇ ಸ್ಕಿನ್ ಆದ್ರೂ ವಾಟರ್ ಬೇಸ್ ಮಾಯಿಶ್ಚರೈಸರ್ ಓಕೆ ಅಂತ ಅನ್ನಿಸ್ತು. ಈಗ ನೆಕ್ಸ್ಟು ನಾನು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಪ್ರೈಮರ್ಗೆ ಯಾವಾಗಲೂ ಯೂಸ್ ಮಾಡ್ದಂಗೆ ನಾನು ಪತಾಂಜಲಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಮಾಯಿಶ್ಚರೈಸರ್ ಇಲ್ಲ ಅಂತ ಅಂದರೂ ಕೂಡ ನೀವು ಅಲೋವೆರಾ ಜೆಲ್ಲನ್ನೇ ಮಾಯಿಶ್ಚರೈಸರ್ ಮತ್ತು ಪ್ರೈಮರ್ ಎರಡೂ ರೀತಿಯಾಗಿ ಕೂಡ ಯೂಸ್ ಮಾಡ್ಬೋದು. ಖಾಲಿಯಾಗಿಬಿಟ್ಟಿದೆ, ಲಾಸ್ಟ್ ಸ್ವಲ್ಪನೇ ಇರೋದು. ನೀವು ಮಾಯಿಶ್ಚರೈಸ್ ಕೂಡ ಮಾಡುತ್ತೆ ಸ್ಕಿನ್ನ, ಅದು ಪ್ರೈಮರಾಗಿ ಕೂಡ ಕೆಲಸ ಮಾಡುತ್ತೆ. ನೀವು ಹತ್ರ ಮಾಯಿಶ್ಚರೈಸರ್ ಇಲ್ಲಾಂದರೆ 2 in 1 ಆಗಿ ಯೂಸ್ ಮಾಡ್ಕೋಬೋದು. ನಾನು ವಿಡಿಯೋ ಸ್ಪೀಡ್ ಮಾಡಿದ್ದೀನಿ, ಹಾಗಂತ ನೀವು ರಬ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಕ್ಮಿ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಲಿಕ್ವಿಡ್ ಫೌಂಡೇಶನ್ನು. ಇದನ್ನು ನಾನು ಸ್ವಲ್ಪ ಫಸ್ಟ್ ಸ್ಟೆಪ್ಪಲ್ಲಿ ಸ್ವಲ್ಪ ತೊಗೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋತೀನಿ. ಯಾಕೆಂದರೆ ನಾನಿಲ್ಲಿ ಕನ್ಸಿಲರ್ ಯೂಸ್ ಮಾಡ್ತಾಯಿಲ್ಲ, ಇದನ್ನೇ ಫೌಂಡೇಶನ್ನೇ ಕನ್ಸಿಲರ್ ರೀತಿಯಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಡಾಟ್ ಥರ ಅಪ್ಲೈ ಮಾಡಿಕೊಂಡು ಕೈಯಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ. ನಿಮಗೆ ಬ್ಯೂಟಿ ಬ್ಲೆಂಡರ್ ಇದ್ದರೆ ನೀವು ಅದರಲ್ಲೇ ಬ್ಲೆಂಡ್ ಮಾಡ್ಕೋಬೋದು. ನಾನಿಲ್ಲಿ ಯೂಸ್ ಮಾಡಿಲ್ಲ, ಸೊ ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಮೇನ್ ಬಂದುಬಿಟ್ಟು ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇಲ್ಲ ಅಂತಂದರೆ ಬೇಗನೆ ಮೇಕಪ್ ಮುಗಿಯುತ್ತೆ. ನಿಮಗೆ ಲ್ಯಾಕ್ಮಿ ಅವ್ರದ್ದು ಇಲ್ಲ ಅಂತಂದರೆ ಎಲೈಟ್ ಅವ್ರದ್ದು ಚೆನ್ನಾಗಿದೆ, 100 ರುಪೀಸಲ್ಲಿ ಸಿಗುತ್ತೆ. ಅದನ್ನು ಬೇಕಾದರೆ ನೀವು ಟ್ರೈ ಮಾಡ್ಬೋದು. ನಾನು ಆಲ್ಮೋಸ್ಟ್ ತುಂಬ ಎಲೈಟಿನ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ, ಸೊ ಹಾಗಾಗಿ. ಮತ್ತು ನಾನು ಅದೇ ಲಿಕ್ವಿಡ್ ಫೌಂಡೇಶನ್ನ ಸ್ವಲ್ಪ ತೊಗೊತಾ ಇದ್ದೀನಿ. ಎಲ್ಲಿ ನಮಗೆ ಕಣ್ಣತ್ರ ಮತ್ತು ಪಿಂಪಲ್ ಮಾರ್ಕ್ಸ್ ಹತ್ರ ನೀವು ಎಲ್ಲಿ ಕನ್ಸಿಲರ್ನ ಯೂಸ್ ಮಾಡ್ತಿರಲ್ಲ, ಸೊ ಅಲ್ಲೆಲ್ಲ ನೀವು ಮತ್ತೆ ಇನ್ನೊಂದು ನೆಕ್ಸ್ಟ್ ಲೇಯರ್ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಾನು ಕಾಂಪ್ಯಾಕ್ಟ್ ಪೌಡರಲ್ಲಿ ಒಂದು ಪೌಡರ್ ಅಪ್ಲಿಕೇಶನ್ ಮಾಡೋಕ್ಕೆ ಅಂತ ಒಂದು ಸ್ಪಾಂಜ್ ಥರ ಕೊಟ್ಟಿರ್ತಾರಲ್ಲ, ಅದನ್ನೇ ನಾನಿಲ್ಲಿ ಬ್ಲೆಂಡರಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂತಂದರೆ ಈ ಥರ ಯಾವುದಾದ್ರೂ ನೀವು ಬ್ಲೆಂಡರಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ಒಂದು ಸಾರಿ ಬ್ಲೆಂಡ್ ಮಾಡಿ ಮತ್ತು ಫುಲ್ ಫೇಸ್ನ ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಏನು 2 ಲೇಯರ್ ಅಪ್ಲೈ ಮಾಡಿರ್ತೀವಲ್ಲ, ಅಲ್ಲಿ ನಿಮಗೆ ಈಕ್ವಲಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಮೇಲೆ, ಅಂದರೆ ಈವನ್ ಸ್ಕಿನ್ ಟೋನ್ ಕಾಣಿಸುತ್ತೆ ನಿಮಗೆ. ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ಗೆ ಏನಂತಂದರೆ, ಫಸ್ಟ್ ಅಪ್ಲೈ ಮಾಡಿದ್ದೆ ಫೌಂಡೇಶನ್ ನೆಕ್ಕಿಗೆ, ಬಟ್ ನಾನು ಇನ್ನೊಂದು ಅಪ್ಲೈ ಮಾಡ್ತೀನಿ. ಯಾಕೆಂದರೆ 2 ಸಾರಿ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ನೆಕ್ ಡಾರ್ಕಾಗಿ ಕಾಣಿಸುತ್ತೆ, ಸೊ ಹಾಗಾಗಿ ಅಪ್ಲೈ ಮಾಡಿದ್ದಾಯಿತು. ಇವಾಗ ನಾನು ಎಲೈಟಿನ್ ಅವ್ರದ್ದೇ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಅಂತಂದರೆ ಯಾವುದಾದ್ರೂ ಫೇಸ್ ಪೌಡರನ್ನೇ ಯೂಸ್ ಮಾಡ್ಬೋದು, ಕಾಂಪ್ಯಾಕ್ಟೇ ಯೂಸ್ ಮಾಡಬೇಕಂತ ಏನಿಲ್ಲ. ನಾನಿದಿಲ್ಲ ಅಂತಂದರೆ ಪಾಂಡ್ಸ್ ಅವ್ರದ್ದು ಸ್ಯಾಂಡಲ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಮೈಸೂರು ಸ್ಯಾಂಡಲ್ ಅವ್ರದ್ದು ಯೂಸ್ ಮಾಡ್ತೀನಿ. ಸೇಮ್ ಅದೆಲ್ಲ ಬಂದುಬಿಟ್ಟು ಕಾಂಪ್ಯಾಕ್ಟ್ ಕಲರ್ ಪೌಡರ್ ಹೆಂಗಿರುತ್ತೆ, ಲೂಸ್ ಪೌಡರ್ ಥರನೇ ಇರುತ್ತೆ ಕಲರು. ನೆಕ್ಸ್ಟ್ ನಾನು ಐ ಪ್ಯಾಲೆಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಐ ಪ್ಯಾಲೆಟ್ ನಂಗೆ ತುಂಬ ಇಷ್ಟ ಆಯಿತು. ಇದರದ್ದು ಡಿಸ್ಕ್ರಿಪ್ಷನ್ನ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನನ್ನ ಡ್ರೆಸ್ ಬಂದುಬಿಟ್ಟು ಪಿಂಕ್ ಕಲರ್, ಸೊ ಹಾಗಾಗಿ ನಾನು ಪಿಂಕ್ ಮ್ಯಾಟ್ ಫಿನಿಶ್ ಇರುವಂತಹ ಒಂದು ಕಲರನ್ನು ಹೈ ಬಾಲ್ ಏನಿದೆ ಅದ್ರ ಮೇಲೆ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫುಲ್ ಐಸ್ಗೆ ನಾನು ಮೇಕಪ್ ಮಾಡ್ತಾಯಿಲ್ಲ, ಜಸ್ಟ್ ನಾವು ಐಸ್ ಕ್ಲೋಸ್ ಮಾಡಿದಾಗ ಮಾತ್ರ ಅದು ಕಲರ್ ಮತ್ತು ಶೈನಿಂಗ್ ಕಾಣಿಸುತ್ತೆ. ನಾನು 2 ಕಡೆನೂ ಅಪ್ಲೈ ಮಾಡಿದ್ದೀನಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅದೇ ಪ್ಯಾಲೆಟಲ್ಲಿ ಈ ಥರ ಒಂದು ಶಿಮ್ರಿ ಕಲರ್ ಇದೆ, ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಪಿಂಕ್ ಕಲರ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಪಾರ್ಟಿಗೆ ಅಥವಾ ಬರ್ಡೇ ಪಾರ್ಟಿ ಅಥವಾ ರಿಸೆಪ್ಷನ್ ಆ ಥರ ನೈಟ್ ಟೈಮ್ ಹೋಗುವಂಥ ಫಂಕ್ಷನ್ಗಳಿಗೆಲ್ಲ ಈ ಥರ ಶಿಮರಿ ಕಲರ್ಸ್ ಇರುವಂಥ ಕಲರನ್ನು ನಮಗೆ ಐಗೆ ಮೇಕಪ್ಗೆ ಯೂಸ್ ಮಾಡಿದ್ರೆ ನೈಟ್ಗೆ ಮತ್ತು ಇದಕ್ಕೆ ಒಳ್ಳೆ ಲುಕ್ ಬರುತ್ತೆ. ಸೊ ನಾನು ಜಾಸ್ತಿ ಅಪ್ಲೈ ಮಾಡ್ತಾಯಿಲ್ಲ, ಐ ಬಾಲ್ ಮೇಲೆ ಮಾತ್ರ 2 ಕಲರನ್ನು ಅಪ್ಲೈ ಮಾಡ್ತಿದ್ದೀನಿ. 2 ಕಲರ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದೇ ಪ್ಯಾಲೆಟಲ್ಲಿರುವಂತಹ ಸ್ವಲ್ಪ ಡಾರ್ಕ್ ಬ್ರೌನ್ ಇಲ್ಲ, ಲೈಟ್ ಬ್ರೌನ್ ಇಲ್ಲ, ಮೀಡಿಯಮ್ ಬ್ರೌನ್ ಕಲರ್ ಇದೆ. ಸೊ ಅದನ್ನು ನಾನು ಐಬ್ರೋ ಮೇಲೆ
ಐಬ್ರೋ ಪೆನ್ಸಿಲಾಗಿ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಪ್ಯಾಲೆಟಲ್ಲಿ ಆ ಕಲರ್ ಇಲ್ಲ ಅಂತ ಅಂದರೆ ನೀವು ಕಾಜಲ್ ಅದನ್ನೇ ಲೈಟಾಗಿ ತೊಗೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಕಾಜಲ್ ತುಂಬ ಲೈಟಾಗಿ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ತುಂಬ ಡಾರ್ಕಾಗಿ ಕಾಣಿಸ್ಬಿಡುತ್ತೆ. ಯಾಕೆಂದರೆ ಕಾಜಲ್ ಕಲರ್ ಡಾರ್ಕ್ ಇದೆಯಲ್ಲ, ಅದಕ್ಕೆ ನನ್ನ ಹತ್ರ ಇದ್ದಿದ್ದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನೇ ಅಪ್ಲೈ ಮಾಡೋದು ಐಬ್ರೋಗೆಲ್ಲ. ಸೊ ಪರ್ಫೆಕ್ಟ್ ಕಲರ್ ಅಂತ ಹೇಳ್ಬೋದು ಇದು ಐಬ್ರೋಸ್ಗೆ. ತುಂಬ ಡಾರ್ಕ್ ಇಲ್ಲ, ತುಂಬ ಲೈಟ್ ಇಲ್ಲ, ಹಾಗೆ ಮ್ಯಾಟ್ ಫಿನಿಶ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಬ್ಲೂ ಹೆವೆನ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ್ದು ಐಲೈನರ್ ಇದೆ ಅದೇ ಯೂಸ್ ಮಾಡಿ. ಲ್ಯಾಕ್ಮೆ ಅವ್ರದ್ದು ಕೂಡ ಚೆನ್ನಾಗಿದೆ. ನಾನು ಕಣ್ಣಿನ ಮೇಲೆ ಮಾತ್ರ ಐಲೈನರ್ ಅಪ್ಲೈ ಮಾಡ್ತೀನಿ. ಅದನ್ನು ನೀವು ಬೇಕಂದರೆ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡ್ಕೋಬೋದು. ಹಾಗೆ ನಾನು ಎಡ್ಜಲ್ಲಿ ಒಂದು ವಿಂಗ್ಸ್ ಶೇಪನ್ನು ಕೊಡ್ತಾಯಿದ್ದೀನಿ ಲೈಟಾಗಿ. ನಾನು ಐಸ್ಗೆ ತುಂಬ ಜಾಸ್ತಿ ಕೊಟ್ಟರಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಲೈಟಾಗೆ ನಾನು ವಿಂಗ್ಸ್ ಥರ ಬರಿತಾಯಿದ್ದೀನಿ. ಇಷ್ಟೇ. ನಾನು ಈಗ ಈ ಸೈಡ್ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಎರಡು ಐಗೆ ಫಿನಿಶ್ ಆದಮೇಲೆ ಎರಡು ಐಸ್ಗೂ ಆಯಿತು ಐಲೈನರ್. ಈಗ ನಾನು ಕಾಜಲ್ Elle ಅವ್ರದ್ದೇ ಕಾಜಲ್ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಲ್ಯಾಕ್ಮೆ ಅವ್ರು ಸ್ವಲ್ಪ ಜಾಸ್ತಿ ಇದೆ, ಸೊ ನಾನು 150 ಬಜೆಟಲ್ಲಿ ಮಾಡ್ತಾ ಇರೋದ್ರಿಂದ Elle ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಅದು ನಾನು ಕಾಜಲ್ನ ಫುಲ್ ಲೈನ್ ಅಪ್ಲೈ ಮಾಡಲ್ಲ, ಅರ್ಧ ಮಾತ್ರ ಹಾಕ್ತೀನಿ. ಸೊ ಈ ಲುಕ್ಕು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಆಫ್ ಐಲೈನರ್ನ ಅಪ್ಲೈ ಮಾಡ್ತೀನಿ. ಬೇಕಾದ್ರೆ ನೀವು ಮಡ್ಜ್ ಮಾಡ್ಬೋದು ಅದನ್ನು. ಸೊ ಮೇಕಪ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟು ನಾನು ಮಸ್ಕಾರ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಇನ್ಸೈಟ್ ಅವ್ರದ್ದು ಮಸ್ಕಾರ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಮಸ್ಕರ ಇಲ್ಲ ಅಂತ ಅಂದರೆ ಓಲ್ಡ್ ಯಾವುದಾದ್ರೂ ಮಸ್ಕರ ಬ್ರಷ್ ಇದ್ದರೆ ಐಲೈನರಲ್ಲಿ ಡಿಪ್ ಮಾಡಿ ನೀವು ಮಸ್ಕರಾನ ಅಪ್ಲೈ ಮಾಡ್ಬೋದು. ಸೊ 2 in 1 ಆಗಿ ಐಲೈನರ್ ಯೂಸ್ ಮಾಡ್ಕೋಬೋದು. ಮಸ್ಕರಾದು ಬ್ರಷ್ ಇದ್ದರೆ ಓಲ್ಡು ಯಾವುದಾದ್ರೂ ಯೂಸ್ ಮಾಡಿ ಬಿಟ್ಟಿರೋದು ಅದನ್ನೇ ನೀವು ಯಾವ್ದು ಯೂಸ್ ಮಾಡ್ತೀರೋ ಐಲೈನರಲ್ಲೇ ಡಿಪ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು. ಸೊ 2 in 1 ಬಜೆಟ್ ಫ್ರೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಐ ಪ್ಯಾಲೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಬ್ಲಷ್ಗೆ. ಅದು ಕೂಡ ಸ್ವಲ್ಪ ಲೈಟ್ ಶಿಮ್ಮರಿ ಕಲರ್ ಇದೆ, ಸ್ವಲ್ಪ ಶೈನಿಂಗ್ ಆಗಿ ಚೀಕ್ಸ್ ಎಲ್ಲ ತುಂಬ ಬೇಬಿ ಪಿಂಕ್ ಕಲರ್. ಅದು ಬೇಬಿ ಪಿಂಕ್ ಕಾಣಿಸುತ್ತೆ ನನ್ನ ಸ್ಕಿನ್ ಟೋನ್ಗೆ, ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿಲ್ವರಲ್ಲಿ ಒಂದು ಶಿಮರಿ ಕಲರ್ ಇದೆ, ಅದನ್ನು ನಾನು ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ ಐಬ್ರೋ ಹತ್ರ, ಹಾಗೆ ನೋಸ್ ಮೇಲೆ, ಫೋರೆಡ್ ಮತ್ತು ನಿಮ್ಮದು ಚೀಕ್ ಹತ್ರ, ಆಮೇಲೆ ಚಿನ್ನ ಹತ್ರ ನೀವು ಸ್ಮೈಲ್ ಮಾಡಿದಾಗ ಬ್ರೈಟಾಗಿ ಕಾಣಿಸ್ಲಿ ಅಂತ. ಸೊ ನೈಟ್ ಟೈಮ್ಗಲ್ವ ಹೈಲೈಟ್ ಮಾಡಿದ್ರೆ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೇ. ಫೈನಲ್ ಆಗಿ ನಾನು ಲಿಪ್ಸ್ಟಿಕ್ ಕೂಡ Elle ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೀನಿ. 100 rupees. ನನಗೆ ಲಿಪ್ಸ್ಟಿಕ್ಕಲ್ಲಿ Elle ಅವ್ರದ್ದು ತುಂಬ ಇಷ್ಟ. ತುಂಬ ಚೆನ್ನಾಗಿ ಲಿಪ್ಸ್ ಮಾಯಿಶ್ಚರೈಸ್ ಆಗುತ್ತೆ, ಡ್ರೈ ಆಗೋದಿಲ್ಲ. ಹಾಗೆ ಕಲರ್ ಸೆಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ನಂದು ಫೈನಲ್ ಲುಕ್ ಈ ಥರ ಇದೆ. ಕಂಪ್ಲೀಟ್ ಆಯಿತು ನನ್ನ ಮೇಕಪ್. ಸೊ ಈ ಮೇಕಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನೀಗ ಡ್ರೆಸ್ ವೇರ್ ಮಾಡಿ ಹೇರ್ ಸ್ಟೈಲ್ ಮಾಡಿ ತೋರಿಸ್ತೀನಿ. ನೀವು ಈ ಡ್ರೆಸ್ಗೆ ನಾನು ಸೈಡ್ ಹೇರ್ ಬನ್, ಲೂಸ್ ಹೇರ್ ಬನ್ ಹಾಕಿದ್ದೀನಿ. ನೀವು ಬೇಕಂದರೆ ಫ್ರೀ ಹೇರ್ಸ್ ಕೂಡ ಬಿಡ್ಬೋದು. ನಾನು ಲಾಸ್ಟಲ್ಲಿ ಫ್ರೀ ಹೇರ್ ಬಿಟ್ಟು ತೋರಿಸಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಫ್ರೀ ಹೇರ್ಸ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ 150 rupees ಕೆಳಗಡೆ ಇರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡಿ ಹೇಗೆ ಮೇಕಪ್ಪನ್ನು ಮಾಡ್ಕೋಬೋದು ಅಂತ. ಸೊ ಇದು ನಿಮ್ಮ ಬರ್ಡೇ ಪಾರ್ಟಿಗಾಗಿರ್ಬೋದು ಅಥವಾ ಯಾವುದಾದ್ರೂ ರಿಸೆಪ್ಷನ್ಗಾಗಿರ್ಬೋದು ಅಥವಾ ಈವ್ನಿಂಗ್ ಪಾರ್ಟಿಗೆಲ್ಲ ಈ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಲುಕ್ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.